ಬರದೆ ಮರಕ್ಕೆ ಬರುತ್ತೀಯ? ಈಗಿನ ಕಾಲದಲ್ಲಿ ಮರಕ್ಕೂ ಬರುತ್ತೆ. ವಿಷಯ ಹೇಳ್ರಿ. ಅದೇ ನಿಮ್ಮ ದೇಹಕ್ಕೆ ವಯಸ್ಸಾಗಿದೆ, ಒಂಟಿ ಜೀವ. ನಿಮ್ಮ ನೋವು ಕಷ್ಟ ಎಲ್ಲ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನನಗೂ ವಯಸ್ಸಾಗಿದೆ. ನಿಮ್ಮ ಕಷ್ಟ ನೋಡಿ ನನಗಂತೂ ತುಂಬ ಸಂಕಟ ಆಗೋಯ್ತು. ಅಯ್ಯೋ ಪಾಪ ಅನ್ನಿಸ್ತು. ಕನಿಕರ, ಅನುಕಂಪ, ದಯೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟು. ಅದಕ್ಕೆ ನಂಬರ್ ತಗೊಂಡು ಫೋನ್ ಮಾಡಿದೆ. ಪಾಪ ತುಂಬ ನೋವು ಅನುಭವಿಸಿದಿರಿ ಕಾಣಿಸುತ್ತೆ. ಒಂದೆರಡು ಸಮಾಧಾನದ ಮಾತಾಡೋಣ ಅಂತ. ಗ್ರಾಚಾರ ಸರಿ ಇಲ್ಲ ಅನ್ಸುತ್ತೆ ನಿಮ್ಗೆಲ್ಲ. ಹಲೋ, ಯಾರಿಗೆ ಹೇಳ್ತಿದ್ದೀರಿ? ಹೇಯ್, ನಿಮ್ಗೆ ಕಣ ಮುದ್ಕ. ಇದಾಕ್ರಿ, ಏನೋ ನೊಂದಿದ್ದೀರಿ ಅಂತ ಸಿಂಪತಿ ತೋರಿಸಿದ್ರೆ. ಏಯ್, ನಿನ್ ಸಿಂಪತಿಗೆ ಬೆಂಕಿ ಹಾಕ. ಯಾವ ತಗೊಂಡ್ ನನ್ನ ಮಗಳು ಬೇಕು ನಿನ್ ಸಿಂಪತಿ? ಹೇಗ್ ಸಿಂಪತಿ? ನನಗ್ ಸಿಂಪತಿ ತೋರ್ಸೋಕ್ ನೀನ್ ಯಾರು? ಅಯ್ಯೋ ಪಾಪ ಅಂದಕ್ ನೀನೇ ನನ್ನ ಅತ್ತೆ ಮಗನ. ಅತ್ತೆ ಮಗನೇ ಆಗ್ಬೇಕಂದ್ರೆ ಏನೋ ಹೋಗ್ಲಿ ಅಂತ ಮಾತಾಡ್ಬೇಡ. ನನ್ನ ಮನೇಲಿ ನನ್ನ ಜೀವನನ ನಾನ್ ನೋಡ್ಕೊಂಡು ನನ್ನ ಜೀವದ ಬಗ್ಗೆ ಡಿಸೈಡ್ ಮಾಡಿದ್ರೆ ನಿನಗೇನೋ ಕಷ್ಟ? ಬೋಳ್ಬಿಟ್ಟೆ ಸಿಂಪತಿ ತೋರ್ಸೋದಿಕ್ಕೆ. ಏನೋ ವಯಸ್ಸಾದ ಮುದುಕ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದು ಸರ್ತಿ ಹೀಗೆ ನೆಪ ಹಾಕೊಂಡು ಸಿಂಪತಿ ತೋರ್ಸೋಕ್ ಬಂದ್ರೆ ನನ್ನ ಗಂಡ ಇರೋ ಕಡೆ ಕಳ್ಸ್ಬಿಡ್ತೀನಿ. ಇಡ ಫೋನು. ಎಲ್ಲ ಇವಳಜ್ಜಿ ಅಯ್ಯೋ ಪಾಪ ಅಂದ್ರೆ 6 ಜನ್ಮದ ನರಕ ತೋರಿಸ್ಬಿಟ್ಲಲ್ಲ. ಎಷ್ಟು ದಿಮಾಕಿರ್ಬೇಕು. ಹೋಗೋ ಬಾರೋ ಅಂತಾಳೆ, ಅದು ನನ್ನನ್ನ. ಅವಳ ಗಂಡನ ಹತ್ರ ಕಳಿಸ್ತಾಳ? ಅವಳೇ ಹೋಗ್ಲಿ ಅವಳ ಗಂಡನ ಹತ್ರ. ದೇವ್ರೆ, ಆ ಮುತ್ತಿನ ಬೇಗ ಕರೆಸ್ಕೊಳಪ್ಪ. ಅದೇನೋ ಕೇಳ್ತಿದ್ಲಲ್ಲ, ದಯಾಮರಣ ಬೇಕು ಅಂತ. ಅದನ್ನ ಬೇಗ ದಯಪಾಲ್ಸಪ್ಪ. ಆ ಮುತ್ತಿ ಬೇಗ ನೆಗೆದ್ ಬಿದ್ದೋಗ್ಲಿ.